ಹಾಯ್ ನಮಸ್ಕಾರ ಎಲ್ರಿಗೂ. ಈ ಒಂದು ವಿಡಿಯೋದಲ್ಲಿ ನಾನು ಮಲ್ಟಿ ಕ್ಯಾಪ್ ಮ್ಯೂಚುವಲ್ ಫಂಡಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು, ಎಷ್ಟು ಇನ್ವೆಸ್ಟ್ ಮಾಡೋದು ಅಂತ ನೋಡೋಣ. ಇನ್ ಕೇಸ್ ನಾನು ಇನ್ವೆಸ್ಟ್ ಮಾಡ್ತಿದ್ರೆ ಯಾವ ಫಂಡ್ಸ್ನ ಸೆಲೆಕ್ಟ್ ಮಾಡ್ತಿದ್ದೆ ಅಂತ ಡಿಸ್ಕಸ್ ಮಾಡೋಣ. ಇದರಲ್ಲಿ ಯಾವುದೇ ಥರ ಬೈ ಸೆಲ್ ರೆಕಮೆಂಡೇಷನ್ ಇಲ್ಲ. ನೀವು ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡ್ಕೋಬೋದು. ಈ ಡಿಸ್ಕ್ಲೇಮರ್ನ ಒಂದು ಸತಿ ಪಾಸ್ ಮಾಡಿ ನೀಟಾಗಿ ಓದ್ಕೊಳ್ಳಿ. ಮಲ್ಟಿ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ನ ನೋಡಿದ್ರೆ ರೀಸೆಂಟ್ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿ ಇದೆ, ಬಟ್ 10-year ರೆಕಾರ್ಡ್ನ ನೋಡಿದ್ರೆ ಆಲ್ಮೋಸ್ಟ್ ಸಿಮಿಲರ್ ಟು ನಿಫ್ಟಿ 100 ಆಗಿರ್ಬೋದು, ನಿಫ್ಟಿ 50 ಆಗಿರ್ಬೋದು. CAGR ಬರುತ್ತೆ 13%, 14%. ಕೆಲವೊಂದು ಫಂಡ್ಸ್ಗಳು ಮಾತ್ರ 16% ಕೊಟ್ಟಿದೆ, ಸಿಮಿಲರ್ ಟು ಮಿಡ್ ಕ್ಯಾಪ್ ಫಂಡ್. ರಿಸ್ಕ್ ಟಾಲರೆನ್ಸ್ ವೈಸ್ ನೋಡಿದ್ರೆ ಲಾರ್ಜ್ ಕ್ಯಾಪ್ ಕಂಪೇರ್ ಮಾಡಿದ್ರೆ ಮಲ್ಟಿ ಕ್ಯಾಪ್ ಸ್ವಲ್ಪ ಹೈಯರ್ ರಿಸ್ಕ್ ಬರುತ್ತೆ, ಬಿಕಾಸ್ ಇದರಲ್ಲಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಎಕ್ಸ್ಪೋಜರ್ ಇರುತ್ತೆ. ನಿಮಗೆ ಇನ್ ಕೇಸ್ ಪೋರ್ಟ್ಫೋಲಿಯೋನೇ ಡೈವರ್ಸಿಫೈ ಆಗಿರಬೇಕು, ನನಗೆ ರಿಸ್ಕ್ ಬೇಕಿಲ್ಲ, ಒಂದೇ ಫಂಡ್ ಸಾಕು ನನಗೆ ಅನ್ನೋರಿಗೆ ಮಲ್ಟಿ ಕ್ಯಾಪ್ ಫಂಡ್. ಬಿಕಾಸ್ ನೀವು ಇದರಲ್ಲಿ ಇದು ಒಂದು ಫಂಡ್ ಸೆಲೆಕ್ಟ್ ಮಾಡಿಬಿಟ್ರೆ ಸಾಕು, ಲಾರ್ಜ್ ಮಿಡ್ ಸ್ಮಾಲ್ ಎಲ್ಲದರಲ್ಲೂ ಇನ್ವೆಸ್ಟ್ ಮಾಡ್ತಿರ್ತೀರ. ಆ ಫಂಡ್ ಮ್ಯಾನೇಜರ್ ನಿಫ್ಟಿ 500ಅಲ್ಲಿ 25% ವೈಸ್ ನಿಮ್ಮ ದುಡ್ಡನ್ನ ಅಲೋಕೇಟ್ ಮಾಡ್ತಿರ್ತಾನೆ. ಸೊ ಇದರಲ್ಲಿ ನಿಮಗೆ ನೋಡ್ಬೋದು, ನೀವು 6 ಮಲ್ಟಿ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳು ಬಂದಿದೆ. ಬೇಸ್ಡ್ ಆನ್ ಮೈ ಪಾಸಿಂಗ್ ಕ್ರೈಟೇರಿಯಾ ಆನ್ ರಿಟರ್ನ್ ಬೇಸ್ಡ್ ಟಿಕೆಟ್ ಆ್ಯಪ್ ಅಂತ ನೋಡ್ಬೋದು. ಅದರಿಂದ ನಾನು ಡೇಟಾನ ತಗೊಂಡಿದ್ದೀನಿ. ಎಕ್ಸ್ಪೆನ್ಸ್ ರೇಷಿಯೋ ನೋಡ್ಬೋದು, ಕೆಲವೊಂದಿಷ್ಟು ಫಂಡ್ಗಳು ತುಂಬ ಜಾಸ್ತಿನೇ ಇದೆ. ಅವಾಯ್ಡ್ ಮಾಡ್ಬೋದು ಬೇಕು ಅಂದರೆ. ಇನ್ ಕೇಸ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಅದರದ್ದು ರಿಟರ್ನ್ಸ್ ಚೆನ್ನಾಗಿ ಇದ್ದರೆ ಮಾತ್ರ ಅವಾಯ್ಡ್ ಮಾಡಬೇಡಿ. ಇನ್ ಕೇಸ್ ರಿಟರ್ನ್ ಚೆನ್ನಾಗಿಲ್ಲ, ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇದೆ ಅಂದರೆ ಮಾತ್ರ ಅದನ್ನು ಅವಾಯ್ಡ್ ಮಾಡಿ. ಸೊ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇರೋ ಫಂಡ್ಸ್ಗಳು ಕೂಡ ಇದೆ, ಬಟ್ ಇದರಲ್ಲಿ ಟ್ರ್ಯಾಕ್ ರೆಕಾರ್ಡ್ ಅಷ್ಟೊಂದು ಇಲ್ಲ. ಮಲ್ಟಿ ಕ್ಯಾಪ್ ಮಹೀಂದ್ರಾ ಅದೇನಿದೆ, ಇದು ರೀಸೆಂಟಾಗಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಇಷ್ಟೊಂದೆಲ್ಲ ಫಂಡ್ಸ್ಗಳಿದೆ. ಇದರಲ್ಲಿ ಜಾಸ್ತಿ ಜನ ರೆಕಮೆಂಡ್ ಮಾಡೋದು ನಿಪಾನ್ ಇಂಡಿಯಾ ಮಲ್ಟಿ ಕ್ಯಾಪ್ ಫಂಡ್. ಅದನ್ನು ಬಿಟ್ಟು ನಾನು ಬೇರೆ ಯಾವುದೂ ರೆಕಮೆಂಡ್ ಮಾಡಿರೋದು ನೋಡಿಲ್ಲ. ಮಹೀಂದ್ರಾ ಇವಾಗ ಪರ್ಫಾರ್ಮ್ ಮಾಡ್ತಿದೆ, ಲಾಸ್ಟ್ 5 ಇಯರಲ್ಲಿ ತಗೋಬೋದು, ಚೆನ್ನಾಗಿದೆ. ಬಿಕಾಸ್ ಆಫ್ ಎಕ್ಸ್ಪೆನ್ಸ್ ರೇಷಿಯೋ ಚೆನ್ನಾಗಿದೆ. ಇನ್ ಕೇಸ್ ಇದೇ ಥರ ಪರ್ಫಾರ್ಮ್ ಮಾಡಿದೆ ಆಲ್ಮೋಸ್ಟ್ ನಿಪಾನ್ ಥರ ಬರ್ಬೋದು. ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಆಗಿರೋದ್ರಿಂದ ಎರಡಕ್ಕೂ ಕಂಪೇರ್ ಮಾಡಿದ್ರೆ ರಿಟರ್ನ್ಸ್ ಮುಂದೆ ಹೋಗ್ಬಿಟ್ಟು ಚೆನ್ನಾಗಿ ಬರುತ್ತೆ. ಸೊ ಇದು ಆಲ್ಮೋಸ್ಟ್ ನಂದೇನು ಮ್ಯೂಚುವಲ್ ಫಂಡಲ್ಲಿ ಆ್ಯಕ್ಟಿವ್ಲಿ ಮ್ಯಾನೇಜ್ಡ್ ಫಂಡ್ಸ್ ಏನಿತ್ತು ಅದರಲ್ಲಿ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡೋದ್ರಲ್ಲಿ ಲಾಸ್ಟ್ ವಿಡಿಯೋ ಆಗಿದೆ. ಬಿಕಾಸ್ ಫಂಡ್ ಅಲೋಕೇಶನ್ನಲ್ಲಿ ಫಸ್ಟ್ ವಿಡಿಯೋದಲ್ಲಿ ತೋರಿಸಿರೋ ಪ್ರಕಾರ 5 ಟೈಪ್ ಆಫ್ ಕ್ಯಾಟಗರಿಯಲ್ಲಿ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಯಾವುದಾದ್ರು ಎಷ್ಟೆಷ್ಟು ಪರ್ಸೆಂಟೇಜ್ ವೈಸ್ ಮಾಡಬೇಕು ಅಂತ ಡಿಸ್ಕಸ್ ಮಾಡಿದ್ದೆ. ಬೇಸ್ಡ್ ಆನ್ ರಿಸ್ಕ್ ಟಾಲರೆನ್ಸ್ ಕೂಡ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಬೋದು, ನೋಡಿಲ್ಲ ಅಂದರೆ. ಇನ್ ಕೇಸ್ ನಿಮ್ದು ಇದು ಫಸ್ಟ್ ವಿಡಿಯೋ ಆಗಿದ್ರೆ ಎಲ್ಲ ಪ್ರೀವಿಯಸ್ ವೀಡಿಯೋಸ್ನ ಒಂದು ಸರ್ತಿ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ. ಸೊ ಮಲ್ಟಿ ಕ್ಯಾಪ್ ಬಂದು ಲಾಸ್ಟ್ ಫಂಡ್ ಆಗಿರೋದ್ರಿಂದ ಮಾಡಲೇಬೇಕು ಅಂತ ಏನಿಲ್ಲ. ಬಿಕಾಸ್ ಆಲ್ರೆಡಿ ನಿಮ್ಮ ಹತ್ರ ಲಾರ್ಜ್ ಮಿಡ್ ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ಇದು ಮಾಡಲೇಬೇಕು ಅಂತ ಏನಿಲ್ಲ. ಫ್ಲೆಕ್ಸಿ ಕ್ಯಾಪ್ ಕೂಡ ಇದೆ ನಿಮ್ಮ ಹತ್ರ, ಬಿಕಾಸ್ 3 ಫಂಡ್ಸ್ಗಳಿಗೆ ಅಗೇನ್ ಎಕ್ಸ್ಪೋಜರ್ ಇರುತ್ತೆ. ಇಲ್ಲ ನಾನು ಮಾಡಲೇಬೇಕು ಇದರಲ್ಲಿ ಸ್ವಲ್ಪ ಅಂತ 5%, 10% ಪೋರ್ಟ್ಫೋಲಿಯೋ ಅಲೋಕೇಟ್ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್.